ಜರ್ಮನಿ ಭಾಷೆ ಮಸ್ಟ್ ಕಲಿಬೇಕು. ನಾವು ಕನ್ನಡ ಅಂತಾನೆ ನೆಗ್ಲೆಕ್ಟ್ ಶುರು ಮಾಡಿಬಿಟ್ಟಿರ್ತಾರೆ ಆಗ್ಲೇ. ಕನ್ನಡ ಇಲ್ಲ. ನಾವು ಇಲ್ಲಿ ಹೊರನಾಡಿನಲ್ಲಿ ಹೊರದೇಶದಲ್ಲಿ ಕನ್ನಡ ಶಾಲೆ ತೆಗೆದು ಮಕ್ಕಳಿಗೆ ಭಾಷೆ ಹೇಳ್ಕೊಡ್ತಾ ಇದ್ದೀವಿ. ಅದೇ ನೀವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ನಲಿಕಲಿ ಮಾದರಿನ ನಿಲ್ಲಿಸ್ತಿದ್ದೀರಾ. ಕನ್ನಡ ಶಾಲೆನ ಮುಚ್ತಾ ಇದ್ದೀರಾ. ಅಲ್ಲಿ ನಮ್ಮ ಮಕ್ಕಳು ಅಲ್ಲಿನ ಕಲ್ಚರ್ ಅವೆಲ್ಲ ಬೇಕು, ನಮ್ದು ಇದು ಬೇಡ ಅನ್ನೋ ಆ ಥರದ್ದೇನಾರ ಸಣ್ಣ ಮಟ್ಟಿಗಿನ ಇದಿರುತ್ತಾ ಹೇಗೆ? ಯುರೋಪಿನ ಬಹುತೇಕ ರಾಷ್ಟ್ರಗಳಲ್ಲಿ ಸಹಜತೆ ಕಾಪಾಡಕ್ಕೆ ನಿಮಗೆ ಏನು ಕಷ್ಟಪಡಬೇಕಾಗಿಲ್ಲ. ಅವರ ಮಾತೃಭಾಷೆನ ಕಂಪ್ಲೀಟ್ ಸಿಸ್ಟಮ್ನ ಅಳವಡಿಸ್ಕೊಂಡು ಮಾಡ್ಬೇಕಾದ್ರೆ ನಮ್ದು ಕನ್ನಡ ಏನು ನೇಸೆಂಟ್ ಲ್ಯಾಂಗ್ವೇಜ್ ಅಲ್ಲ. ಇವತ್ತು ಮೊನ್ನೆ ಯಾರು ಮಾಡಿದಂತ ಅಷ್ಟು ಡೆವಲಪ್ ಆಗಿರೋ ನಮ್ಮ ಭಾಷೆನ ನೀವು ಅಳವಡಿಸ್ಕೋತಿಲ್ಲ. ಮಕ್ಕಳಲ್ಲಿ ಹೆಮ್ಮೆ ಕೊಡ್ತಿಲ್ಲ ನೀವು. ಅದು ತುಂಬಾ ನಮ್ಗೆ ಅಲ್ಲಿ ಕೂತಿರೋರು ನೋಡಿದಾಗ ನಮಗೆ ಬೇಜಾರಾಗುತ್ತೆ. ಆಕ್ಚುಲಿ ರಶ್ಮಿ ನಾಗರಾಜ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರು, ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಮಕ್ಕಳು. ನನ್ ಕೇಳೇ ಖುಷಿ ಆಯ್ತು. ಆದರೆ ಎಲ್ಲಾ ಕನ್ನಡಿಗರು ಕೂಡ ಅವ್ರ ಮಕ್ಕಳನ್ನ ಇದೇ ರೀತಿ ಕನೆಕ್ಟ್ ಮಾಡ್ತಿದಾರ ತಾಯ್ನಾಡಿಗೆ, ಕರ್ನಾಟಕಕ್ಕೆ? ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ದು ಇವಾಗ ಫಸ್ಟ್ ಜನರೇಷನ್ ನಾವು ಬರ್ತಿರೋದು. ಹಾಗಾಗಿ ನಮ್ಮ ಅಪ್ಪ ಅಮ್ಮ ಇರೋ ತನಕ ನಾವಂತೂ ಬಂದೇ ಬರ್ತೀವಿ, ಮಕ್ಕಳನ್ನ ಕರ್ಕೊಂಡು ಬಂದೇ ಬರ್ತೀವಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ, ಈಗ ನಮ್ಮಂಥವ್ರು ಹೋಗಿ ಇದ್ದು ತುಂಬಾ ವರ್ಷ ಇರೋದ್ರಿಂದ ಈಗ ನಮ್ಮ ಮಕ್ಕಳನ್ನು ಅವ್ರು ನೋಡ್ತಿದ್ದಾರೆ, ಈಗೀಗ ಬರ್ತಿರೋಂತಹ ತಂದೆ ತಾಯಂದ್ರು. ಸೊ ಎಲ್ಲರ ಮನಸ್ಸಲ್ಲೂ ಒಂದಿರತ್ತೆ, ಶಿವರೇ ನನ್ ಭಾಷೆ ನನ್ ಮಗು ಕಲಿಬೇಕು ಅನ್ನೋದು ಇದ್ದೇ ಇರತ್ತೆ. ಆ ಒಂದು ಏನಂತ ಹೇಳ್ತಾರೆ, ಆ ಕ್ರೇವಿಂಗ್ ಅನ್ನೋದು, ನಮ್ಮ ಮಗು ಬರ್ಲಿ, ನಮ್ಮ ಮಗು ಈ ಲಂಗ ಬಟ್ಟೆ ಹಾಕೊಳ್ಳಿ, ಚೂಡಿದಾರ ಹಾಕೊಳ್ಳಿ, ಅವಳು ಜಡೆ ಹಾಕೊಳ್ಳಿ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಸಾಂದರ್ಭಿಕವಾಗಿ ಅವರು ಅದನ್ನ ಪೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಬರೇ ಭಾಷೆ ಒಂದೇ ಅಲ್ಲ, ಇವನ್ ಉಡುಪುಗಳು ಕೂಡ. ನಾವಿವತ್ತು ಏನೇ ಫೋಟೋ ತೆಕ್ಕೋಬಹುದು, ಆದ್ರೆ ನಮ್ಮ ಮಗು ಒಂದ್ ರೇಷ್ಮೆ ಲಂಗ ಹಾಕೊಂಡ ತಕ್ಷಣ ಅಪ್ಪ ಅಮ್ಮನ ಮುಖದಲ್ಲಿ ಖುಷಿನೇ ಬೇರೆ ಅಲ್ಲ? ಹಾಗೆ. ಸೊ ಇದೆಲ್ಲವುದು ಇರುತ್ತೆ. ಅಂದ್ರೆ ಜರ್ಮನಿಯಲ್ಲಿ ಹೌದು, ಬದುಕಿಗೋಸ್ಕರ ಭಾರತ ಬಿಟ್ಟು ಕರ್ನಾಟಕ ಬಿಟ್ಟು ಜರ್ಮನಿಗೆ ಹೋದ್ರು ಸಹ ಭಾಷೆ ಪ್ರೀತಿ, ಸಂಸ್ಕಾರದ ಪ್ರೀತಿ ಯಾವುದು ಬದಲಾಗಿಲ್ಲ. ಖುಷಿ ಕೊಡೋದೇ ಭಾಷೆ ಮತ್ತೆ ಸಂಸ್ಕಾರ ಅಂತ. ಖಂಡಿತವಾಗ್ಲು. ಆದ್ರೆ ಅದನ್ನ ಎಷ್ಟು ನೀವು ಮುಂದುವರ್ಸ್ಕೊಂಡು ಹೋಗ್ತೀಯ ಅನ್ನೋದು ಅವ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಾವೆಲ್ಲ ಇಲ್ಲಿ ನೋಡಿರ್ತೀವಿ, ಇದನ್ನೆಲ್ಲ ನೋಡ್ತಿರೋ ಆಡಿಯನ್ಸ್ ಅನ್ಸುತ್ತೆ, ನಮ್ಮ ಮಗು ಯಾವುದೋ ಹಳ್ಳಿಯಿಂದ ಸಿಟಿ ಕಾಲೇಜ್ಗೆ ಹೋದ್ರೆ ಲೈಫ್ ಸ್ಟೈಲ್ ಬದಲಾಗ್ಬಿಡುತ್ತೆ, ಬಟ್ಟೆ ನಡವಳಿಕೆ ಎಲ್ಲ ಬದಲಾಗುತ್ತೆ ಅಂತ ಇರ್ತಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಆ ಕಡೆ ನೀವು ಜರ್ಮನಿಲ್ಲ ಹೋಗಿದ್ದೀರಿ, ಅಲ್ಲಿ ನಮ್ಮ ಮಕ್ಕಳು ಅಲ್ಲಿನ ಕಲ್ಚರ್ ಅವೆಲ್ಲ ಬೇಕು, ನಮ್ದು ಇದು ಬೇಡ ಅನ್ನೋ ಆ ಥರದ್ದೇನಾರ ಸಣ್ಣ ಮಟ್ಟಿಗಿನ ಇದಿರುತ್ತಾ ಹೇಗೆ? ದ್ವಂದ್ವ ಇರತ್ತೆ. ಆದ್ರೆ ನನ್ಗೆ ಜರ್ಮನಿ ಅಷ್ಟೇ ಗೊತ್ತು, ಬೇರೆ ದೇಶಗಳ ಬಗ್ಗೆ ಗೊತ್ತಿಲ್ಲ. ಆದ್ರೆ ಯುರೋಪಿನ ಬಹುತೇಕ ರಾಷ್ಟ್ರಗಳಲ್ಲಿ ಸಹಜತೆ ಕಾಪಾಡಕ್ಕೆ ನಿಮಗೆ ಏನು ಕಷ್ಟಪಡಬೇಕಾಗಿಲ್ಲ. ಹಾಗಂತ ನಾನು ರೇಷ್ಮೆ ಲಂಗ ಹಾಕಿ ಸ್ಕೂಲಿಗೆ ಕಳಿಸೋ ಅವಶ್ಯಕತೆ ಇಲ್ಲ. ಅಲ್ಲಿ ಯೂನಿಫಾರ್ಮ್ ಇಲ್ಲ. ಹಾಗಂತ ಇಲ್ಲ ಯೂನಿಫಾರ್ಮ್ ಅಲ್ಲಿ ಜರ್ಮನಿಲಂತೂ ಯಾವ ಶಾಲೆಯಲ್ಲೂ ಇಲ್ಲ. ವಾರ್ ಪೋಸ್ಟ್ ವಾರ್ ಕಂಡೀಷನ್ಸ್ ಅಲ್ಲಿ ಅವರು ಯಾವುದೇ ಶಾಲೆಯ ಯೂನಿಫಾರ್ಮ್ ಸಮವಸ್ತ್ರ ಇಲ್ಲ. ಅದೇನೋ ಒಂದು ರೀತಿಯ ಡಿಫ್ರೆಂಟ್ ಸಂಸ್ಕೃತಿ ಕೊಡತ್ತೆ ಅಂತ ಅಂದ್ಬಿಟ್ಟು ಯೂನಿಫಾರ್ಮ್ ಇಲ್ಲ. ಹಾಗಂತ ನಾನು ರೇಷ್ಮೆ ಲಂಗ ಕಳಿಸ್ತೀನ? ಇಲ್ಲ. ಸೊ ಆ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತೀವಿ. ಆದ್ರೆ ನಮಗೆ ದೇಶ ಕೂಡ ಅಷ್ಟೇ ಫ್ರೀಡಮ್ ಕೊಟ್ಟಿದೆ, ನಮಗೆ ಸ್ವಾತಂತ್ರ್ಯ ಇದೆ. ನನ್ನ ಕಲೆ, ನನ್ನ ಸಂಸ್ಕೃತಿ, ನನ್ನ ಭಾಷೆನ ನಾನು ಅಭ್ಯಾಸ ಮಾಡೋಕೆ, ಅಥವಾ ನಮ್ಮ ಜನರ ಮಧ್ಯೆ ನಾನು ಅದನ್ನ ಹರಡೋಕೆ, ಅಥವಾ ನಾವೆಲ್ಲ ಸೇರಿ ಒಂದು ಸಂಭ್ರಮಿಸಕ್ಕೆ ನಮ್ಗೆ ಸ್ವಾತಂತ್ರ್ಯ ಇದೆ. ನಮ್ಮ ನಡುವೆ, ಖಂಡಿತ ನಮ್ಮ ಮನೆಯಲ್ಲಿ, ನಮ್ಮ ಬಂಧು ಬಳಗದ ನಡುವೆ ನಮ್ಮ ಆಚರಣೆಗೆ ಯಾವುದೇ ಸಮಸ್ಯೆ ಇಲ್ಲ, ಯಾವ ಅಡಿತಡಿನೂ ಇಲ್ಲ, ಯಾವ ಹಬ್ಬಕ್ಕೂ ಇಲ್ಲ. ಯಾವ ಗೌರಿ ಗಣೇಶ ಹಬ್ಬಕ್ಕೂ ಮೊದ್ಲಾದ್ರು ಸಾಮಾನುಗಳು ಸಿಗ್ತಿರ್ಲಿಲ್ಲ. ಈಗಂತೂ ನಮ್ಮ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಎಲ್ಲಾ ತರ ಸಾಮಾನು ಸಿಗತ್ತೆ. ಮಾಡೋರು ಇರ್ಬೇಕು, ಮಾಡಕ್ ಆಸಕ್ತಿ ಇರ್ಬೇಕು. ಮೊದ್ಲಾದ್ರೆ ನೀವೆಲ್ಲ ಏನಾಗ್ತಿದ್ರಿ, ಫುಡ್ ಆ ಟೈಮಲ್ಲಿ ಇಲ್ಲಿಂದ ತಗೊಂಡು ಹೋಗ್ತಿದ್ರ? ಲೈಕ್ ಅಕ್ಕಿ ಏನು 23 kg ಅವಾಗ ಅಷ್ಟೇ ಕೊಡ್ತಿದ್ದು ಏರ್ಲೈನ್ಸ್ ಅಲ್ಲಿ. ಅದ್ರಲ್ಲಿ ಜಾಸ್ತಿ ಅಮ್ಮ ಅತ್ತೆ ಅವ್ರದ್ದು ಹುಳಿ ಪುಡಿ ಸಾರಿನ ಪುಡಿಯಿಂದ ಪ್ಯಾಕ್ ಮಾಡ್ತಿದ್ವಿ. ಇವಾಗ ಬರಲ್ಲ, MTR ಅದು ಇದೆಲ್ಲ ಬಂದಿದೆ. ಸೊ ಹಾಗಾಗಿ ಮೊದಲು ಇವನ್ ಅಂಗಡಿಗಳು ಕೂಡ ಕಮ್ಮಿ ಇದ್ವು. ಈಗೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಅಂಡ್ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರುತ್ತೆ. ಇಂಡಿಯನ್ ಮಾರ್ಕೆಟ್ಸ್ ಗಳು, ರೆಸ್ಟೋರೆಂಟ್ಸ್ ಇನ್ನೇನದು ಮಾಮೂಲಿ. ಆದ್ರೆ ಇವಾಗ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಜಾಸ್ತಿ ಬರ್ತದೆ. ಮೊದಲು ಬರೀ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್. ಆದ್ರೆ ನಮ್ಮ ಸಾಮಾನು ಸಿಗೋ ವಿಷಯ ಬಂದಾಗ ಈಗ ನಮ್ಮವರೇನೆ ಇವಾಗ ಅಂಗಡಿ ಓಪನ್ ಮಾಡ್ತಿದ್ದಾರೆ. ನಮ್ಮ ಮ್ಯೂನಿಕ್ ಅಲ್ಲಿ ಕನ್ನಡದವರೇನೆ ತಪ್ಪನಂತ, ಅವ್ರ ಕೊಪ್ಪ ಹುಡುಗ ಅವರೇ ಒಂದು ಓಪನ್ ಮಾಡಿದ್ದಾರೆ. ಸೊ ಎಲ್ಲಾ ತರ ಸಾಮಾನು ಸಿಗತ್ತೆ. ಹಾಗಾಗಿ ನಮ್ಮ ಆಚರಣೆಗೆ, ನಮ್ಮ ಜೀವನ ಶೈಲಿಗೆ, ಹಿಂಗಿಂದ ಹಿಡಿದು ಸಾರಿಗೆ ಎಲ್ಲ ಸಿಗುತ್ತೆ. ರಶ್ಮಿ ಅವರು ಶಾಲೆನ ಕಲ್ತಿದ್ದು, ಕಾಲೇಜು ಇದೆಲ್ಲವೂ ಕೂಡ ಕರ್ನಾಟಕ, ಶಿವಮೊಗ್ಗ. ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಮತ್ತು ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಯಾಕೆ ನಿಮ್ಮ ಮಕ್ಕಳು ಓದ್ತಿದಾರೆ ಅಲ್ಲಿ,
ನೀವು ಓದ್ಬೇಕಾದ್ರೆ ನಮ್ಮ ಕರ್ನಾಟಕ ಶಾಲೆಗಳು, ನಮ್ಮ ವಾತಾವರಣ, ನಮ್ಮ ಸಿಲೆಬಸ್ಸು ಲೆಕ್ಕಾಚಾರಕ್ಕೂ ಇವತ್ತಿನ ಜರ್ಮನಿ ಶಾಲೆಯ ಸಿಲೆಬಸ್ ಆ ಲೆಕ್ಕಾಚಾರಕ್ಕೆ ಏನು ವ್ಯತ್ಯಾಸ ಇದೆ, ಏನ್ ಕತೆ? ಓ, ಇದು ತುಂಬಾ ದೊಡ್ಡ ಪ್ರಶ್ನೆ ಆಕ್ಚುಲಿ. ಸೊ ನಾನು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ದು, ಕಂಪ್ಲೀಟ್ ಶಿವಮೊಗ್ಗದಲ್ಲೇ ಓದಿದ್ದು, ಬ್ಯಾಚುಲರ್ಸ್ ಅಲ್ಲೇ ಮಾಡಿದ್ದು, ಮಾಸ್ಟರ್ಸ್ ನಾನು ಅಪ್ಲೈಡ್ ಝುವಾಲಜಿ ಬನ್ನೇರಿ ಇದು ನಮ್ಮ ಕುವೆಂಪು ಯೂನಿವರ್ಸಿಟಿನಲ್ಲಿ ಮಾಡಿದ್ದು. ಓಕೆ, ಆಮೇಲೆ ಅಲ್ಲಿ ಹೋಗಿ ನಾನು PhD ಮಾಡಿದ್ದು. ಸೊ ಆ ನಾವೆಲ್ಲ ಓದ್ಬೇಕಾದ್ರೆ ಆ ಟೈಮ್ಗೆ ಅಪ್ಪ ಅಮ್ಮನ ಏನೇನು ಅಫೋರ್ಡ್ ಮಾಡ್ಬೋದು ಆ ಶಾಲೆಗೆ ನಮ್ಮನ್ನ ಸೇರಿಸ್ತಾ ಹೋದ್ರು. ಸೊ ನಮಗೆಲ್ಲ ಯಾವ ಮೈಂಡ್ ಸೆಟ್ಟು, ಬೆಸ್ಟ್ ಎಜುಕೇಶನ್ ಅಂದರೆ ಬೆಸ್ಟ್ ಸ್ಕೂಲು, ಬೆಸ್ಟ್ ಕಾಲೇಜ್ ಅಂತ ಆ ಒಂದು ಸ್ಟ್ಯಾಂಡರ್ಡ್ಸಲ್ಲಿ ನೀವು ಓದ್ತಾ ಹೋಗ್ತೀರಾ, ನಿಮ್ಮ ಮಕ್ಕಳನ್ನು ಆ ಥರ ಸೇರಿಸ್ತಾ ಹೋಗ್ತೀರಾ. ಅಲ್ಲಿಗೆ ಹೋದ್ಮೇಲೆ ನನಗೇನು ಬಹಳ ಖುಷಿಯಾಗಿದ್ದು ಅಂದರೆ, ಮೊದಲು ನನಗೆ ನನ್ನ ಜೊತೆ ಬೇರೆಯವರು PhD ಮಾಡಬೇಕಾದ್ರೆ ಎಲ್ಲ ಥೀಸಿಸ್ನೆಲ್ಲ ಜರ್ಮನ್ ಭಾಷೆಯಲ್ಲಿ ಬರೆಯೋರು, ಕಂಪ್ಲೀಟ್ ಜರ್ಮನ್. ಮ್ಯೂನಿಕಲ್ಲಿ ಇಂಗ್ಲಿಷ್ ಮಾತಾಡೋರೇ ಇರ್ತಿಲ್ಲ. ಅದರಲ್ಲೂ ನಾನು ಇದು ಓಬರ್ಶ್ಲೈಸಮ್ ಅಂತ ಅಲ್ಲಿ ಯಲಹಂಕ ಥರ ಆ ಬಾರ್ಡ್ರಲ್ಲಿ ಇರುವಂಥ ಒಂದು ಏರಿಯಾ ಮ್ಯೂನಿಕ್. ಅಲ್ಲಂತೂ ಇನ್ನೂ ಬವೇರಿಯನ್ ಆಕ್ಸೆಂಟು, ನಮ್ಮ ಇರೋ ರಾಜ್ಯದ ಅದೊಂದು ಸ್ಲ್ಯಾಂಗ್ ಅಷ್ಟೇ, ಅದೇನು ಬೇರೆ ಭಾಷೆ ಅಲ್ಲ, ಜರ್ಮನ್ ಭಾಷೆನೇ. ಅಷ್ಟಿದ್ದಾಗ ನಾವು ಏನಂತ ಹೇಳ್ತಾರೆ, ಕಂಪ್ಲೀಟ್ ಒಬ್ಬರು ಜರ್ಮನ್ ಭಾಷೆಯಲ್ಲೇ ಅಲ್ಲಿ ಮಕ್ಕಳು ಓದ್ತಾ ಇರೋದು, ಜರ್ಮನ್ ಸಿಸ್ಟಮಲ್ಲಿ ಬೆಳೀತಿರೋದು, ಅಲ್ಲಿ ಖಾಸಗಿ ಶಾಲೆಗಳೇ ಇಲ್ಲ ಅಂದಾಗ ನಂಗೆ ಆಶ್ಚರ್ಯ ಆಯಿತು. ಖಾಸಗಿ ಶಾಲೆಗಳು ಜರ್ಮನ್ ಇಲ್ಲ, ಇದ್ರೂ ತುಂಬಾ ವಿರಳ, ಎಲ್ಲೋ ಅಲ್ಲಿ ಇಲ್ಲಿ ನೀವು ಹುಡ್ಕೊಂಡು ಹೋಗ್ಬೇಕು ಆ ಥರ. ಬಿಟ್ಟರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಅದು ಏನೋ ಮ್ಯೂನಿಕ್ ಅಂತಹ ಒಂದು ಊರಿನಲ್ಲಿ ಇವತ್ತು 3 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, 3-4 ಏನೋ ಅಷ್ಟೇ. ಅದು ಏನು ಇತ್ತೀಚೆಗೆ ಶುರು ಆಗಿರೋದು, ನಾವು ಹೋದಾಗ ಇದ್ದಿದ್ದು 2 ಹಾಗೆ, ಅದು ಎಕ್ಸ್ಪರ್ಟ್ ಫ್ಯಾಮಿಲೀಸ್ಗೆ ಅಂತ. ಸೊ ಆವಾಗ ಇನ್ನುವೇ ನಮಗೆ ಮಕ್ಕಳು ಆಗೋ ತನಕ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಗಮನನೂ ಇರಲ್ಲ, ಎಜುಕೇಷನ್ ಸಿಸ್ಟಮ್ ಬಗ್ಗೆ. ಆಮೇಲೆ ನನಗೆ ಒಂದು ಮಗು ಆಯಿತು, ಹೆಣ್ಮಗು. ಅವಳು ಮಾಮೂಲಿ ಕಿಂಡರ್ ಗಾರ್ಟನ್ಗೆ ಸೇರ್ಕೊಂಡ್ಳು, ಮನೆ ಹತ್ರನೇ ಎಲ್ಲ ಕಿಂಡರ್ ಗಾರ್ಟನ್ ಇರುತ್ತೆ. ಶಾಲೆಗೆ ಸೇರಿಸೋ ವಿಷಯ ಅಂತ ಬಂದಾಗ 2 ಆಪ್ಷನ್ ಇತ್ತು, ಇಲ್ಲ ಮ್ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲು, ಇಲ್ಲ ನಮ್ಮನೆ ಹತ್ರ ಇರೋ 3/4 ಕಿಲೋಮೀಟರ್ ಇರೋ ಜರ್ಮನ್ ಸ್ಕೂಲ್. ನನ್ನ ಮಗು ಸರ್ಕಾರಿ ಶಾಲೆಗೆ ಸೇರ್ಸೋದಾ? ನಂಗೆ ದುಃಖ, ಹೆದರಿಕೆ. ನಮ್ಮ ಜೊತೆ ಇನ್ಯಾರು ಸೇರಿಸಿದ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು. ಅವ್ರು ಕನ್ನಡ ಮೀಡಿಯಮಲ್ಲಿ ಓದಿ ಆಮೇಲೆ ಹೈಸ್ಕೂಲಿಂದ ಇಂಗ್ಲಿಷ್ ಮೀಡಿಯಂ. ಅವ್ರ ಮೇಷ್ಟ್ರ ಮಗ ಬೇರೆ. ಅವರಿಗೆ ಮಾತೃಭಾಷೆಯಲ್ಲಿ ಕಲ್ತ್ರೆ ಲೋಕಲ್ ಸಿಸ್ಟಮ್ ಅಲ್ಲಿರೋ ಆ ಲ್ಯಾಂಗ್ವೇಜ್ ಮತ್ತು ಲೋಕಲ್ ಸಿಸ್ಟಮ್ ಅಲ್ಲಿ ಜನರ ಜೊತೆ ನೀನು ಬೆರೆಯೋದು ಏನ್ ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ತುಂಬಾ ನಿಖರವಾದ ಒಂದು ಒಪಿನಿಯನ್ ಇತ್ತು. ನನಗೆ ಭಯ. ಕೊನೆಗೆ ಅವ್ರು ಗೆದ್ರು. ಓಕೆ, ನಮ್ಮ ಏನು ವಿಚಾರ ತಾಲೀಮಾ ಮಾಡಿದಾಗ, ಆರ್ಗ್ಯೂ ಮಾಡಿದಾಗ, ಡಿಸ್ಕಷನ್ ಮಾಡಿದಾಗ, ಆಮೇಲೆ ಇವಳನ್ನ ಫಸ್ಟ್ ಡೇಸ್ ನಾನು ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ತಿದ್ದೀನಿ, ನನ್ನ ಮಗುನ ಸರ್ಕಾರ ಶಾಲೆಗೆ ಸೇರಿಸ್ತಾ ಇದ್ದೀನಿ ಅಂತ. ನಮ್ಗದು ಹೌದು, ಆ ಮೈಂಡ್ ಸೆಟ್ ಇಲ್ವಲ್ಲ. ಆಮೇಲೆ ಅದಷ್ಟು ಮುಂಚೆ ಇನ್ನೊಂದು ಫೇಸ್ ಅಲ್ಲಿ ಇರ್ತೀರಾ ನೀವು. ಯಾವ ಫೇಸ್ ಅದು ಅಂದ್ರೆ ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿಗೆ ಬರ್ತೀವಿ, ಮಕ್ಕಳನ್ನ ಕಿಂಡರ್ ಗಾರ್ಟನ್ಗೆ ಅಲ್ಲಿ ಸೇರಿಸಿ ಇಲ್ಲಿ ಕರ್ಕೊಂಡ್ ಬರ್ತೀವಿ. ಅಲ್ಲಿ ಕಿಂಡರ್ ಗಾರ್ಟನ್ ಲರ್ನ್ ವಿತ್ ಪ್ಲೇ ಅನ್ನೋ ಕಾನ್ಸೆಪ್ಟ್, ಆಟ ಆಡ್ತಾ ಮಗು ಕಲಿಯುತ್ತೇವೆ, ಅಲ್ಲಿ ಏನು ಹೇಳ್ಕೊಡಲ್ಲ ಅಲ್ಲಿ 6 ವರ್ಷ ತನಕ. ಇಲ್ಲಿ ಆಮೇಲೆ ಕಿಂಡರ್ ಗಾರ್ಟನ್ಗೂ ಸ್ಕೂಲ್ಗೂ ಸಂಬಂಧ ಇಲ್ಲ. ಅಲ್ಲಿ ಸ್ಕೂಲ್ ಇಸ್ ಕಂಪಲ್ಸರಿ. ಮಗು 5 ವರ್ಷ 10 ತಿಂಗಳು ಆಗ್ತಿದಂಗೆನೆ ನಿಮ್ಮ ಮನೆಗೆ ಒಂದು ಲೆಟರ್ ಬರುತ್ತೆ, ನೀನು ಇಲ್ಲಿ ರಿಜಿಸ್ಟರ್ ಆಗಿದ್ಯಾ, ನೀನು ಇಲ್ಲಿ ರಿಜಿಸ್ಟರ್ ಆಗಿದ್ದಕ್ಕೆ ಇಲ್ಲಿ ಒಂದು ಶಾಲೆ ಇದೆ, ಅಲ್ಲಿಗೆ ನೀನು ಇಂಥ ದಿವಸ ಸೇರಿಸ್ಬೇಕು ಅನ್ನೋದು ಒಂದು ಲೆಟರ್ ಬರುತ್ತೆ. ಹಾಗಾಗಿ ಕಿಂಡರ್ ಗಾರ್ಟನ್ ಸ್ಟಿಲ್ ಏನ್ ಆಪ್ಷನ್, ಬಟ್ ಆದ್ರೂ ಎಲ್ಲರೂ ಕಳಿಸ್ತಾರೆ. ಆಯ್ತಾ, ನಾವು ಇಲ್ಲ ಆ ಟೈಮಲ್ಲಿ ಕರ್ಕೊಂಬಂದ್ರೆ ಇವಳು ಇನ್ನೂ ಆಟ ಆಡ್ಕೊಂಡು ಬ್ಲಾಕ್ಸ್ ಎಲ್ಲ ಹಾಕೋ ಏಜ್ ಮಗು. ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಇಂಡಿಯಾದಲ್ಲಿ ಆಗ್ಲೇ ಇವಾಗ ನೀವು ಕಿಂಡರ್ ಗಾರ್ಟನಲ್ಲಿ 2 ಭಾಷೆ ಹೇಳ್ಕೊಡ್ತೀರಾ, ಕರ್ಸಿವ್ ರೈಟಿಂಗ್ ಮುಗಿಸಿರ್ತೀರಾ. ನಮ್ಗೆ ಅವಾಗ ಏನನ್ಸುತ್ತೆ, ನನ್ನ ಮಗು ಹಿಂದುಳಿದು ಬಿಟ್ಟಿದೆ. ಅವಾಗ 10ಕ್ಕೆ 10 ಅಮ್ಮ ಅಪ್ಪಂದ್ರು ವಾಪಸ್ ಹೋಗ್ಬೇಕಾರೆ ಇಲ್ಲಿ ಕರ್ಸಿವ್ ರೈಟಿಂಗ್ ತಗೊಂಡ್ ಹೋಗ್ತೀವಿ, ಏನೇನ್ ನೀವು ಇಲ್ಲಿ ಹೇಳ್ಕೊಡ್ತಿರೋ ಅಷ್ಟನ್ನು ತಗೊಂಡ್ ಹೋಗ್ತೀವಿ. ಅದೆಲ್ಲರೂ ಮಾಡೋ ಕೆಲ್ಸ. ಆಯ್ತಾ, ನಾನು ಒಬ್ಬಳೆ ಅಲ್ಲ. ಅದು ಒಂದು ಕಂಪ್ಯಾರಿಸನ್ ಬರುತ್ತೆ, ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಇದು ಒಂದು ಶಾಕ್ ನಮ್ಗೆ. ಆಮೇಲೆ ಮೊದಲನೇ ಮಗು ಬೆಳೆದಂಗೆ ನಾವು ಕಲಿತಾ ಹೋದ್ವಿ, ವಾಟ್ ಈಸ್ ಇನ್ ಸ್ಟೋರ್ ಫಾರ್ ಅಸ್, ಏನು ಎತ್ತ ಅಂತ. 1ನೇ ಕ್ಲಾಸಲ್ಲಿ ಅವಾಗ ನಿಮ್ಗೆ ABCD ಹೇಳ್ಕೊಡ್ತಾರೆ, ಇನ್ನೇನು ಜರ್ಮನ್ ಭಾಷೆ ಇಂಗ್ಲಿಷ್ ಲಿಪಿನೇನೆ. ಅವಾಗ 1, 2, 3, 4 ಅಂತ ಆ ಥರ. ಸೊ ಅಲ್ಲಿ ಒಂದು ಮಾತಿನಲ್ಲಿ ನಾನು ವ್ಯತ್ಯಾಸ ಹೇಳ್ಬೇಕಂದ್ರೆ, ಕಂಪೇರ್ ಮಾಡಿದಾಗ ಅಲ್ಲಿ ಸ್ಲೋ ಸ್ಟಾರ್ಟ್. ಈಗ ನನ್ನ ಮಗಳು ಯೂನಿವರ್ಸಿಟಿಗೆ ಬಂದಿರೋದ್ರಿಂದ ನಾನು ಒಂದು ಕಂಪ್ಲೀಟ್ ಸ್ಕೂಲ್ ಸೈಕಲ್ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಸೊ ಅಲ್ಲಿ ಸ್ಲೋ ಸ್ಟಾರ್ಟ್ ಅನ್ಸತ್ತೆ. ಆದರೆ 4, 5ನೇ ಕ್ಲಾಸಿಗೆ ಬಂದಾಗ ಒಂದು ಲೀಪ್, ಒಂದು ಮಹತ್ತರವಾದ ಬದಲಾವಣೆ ಆಗುತ್ತೆ. ಆಮೇಲೆ 7ನೇ ಕ್ಲಾಸಿಗೆ ಬಂದಾಗ ಇನ್ನೊಂದು ಘಟ್ಟ ಹೋಗುತ್ತೆ. ಅಲ್ಲಿ 6ನೇ ಕ್ಲಾಸಲ್ಲಿ ಸೆಕೆಂಡ್ ಫಾರಿನ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಜರ್ಮನ್ ಇರುತ್ತೆ. ಆಮೇಲೆ ಫಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳಿ 5ನೇ ಕ್ಲಾಸಲ್ಲಿ ಐದರ್ ಲ್ಯಾಟಿನ್ ಅಥವಾ ಇಂಗ್ಲಿಷ್ ಕೆಲವು ತಗೋತಾರೆ, ಬಹುತೇಕ ಇಂಗ್ಲಿಷೇ ಮುಂದುವರಿಸ್ತಾರೆ.
ಅಲ್ಲಿ 3ನೇ ಕ್ಲಾಸಲ್ಲಿ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಷ್ಟೇ, ಟೆಸ್ಟ್ ಏನು ಮಾಡಲ್ಲ. ಆಮೇಲೆ 6ನೇ ಕ್ಲಾಸಲ್ಲಿ ಸೆಕೆಂಡ್ ಫಾರಿನ್ ಲ್ಯಾಂಗ್ವೇಜ್, ನನ್ನ ಇಬ್ಬರು ಮಕ್ಕಳು ಫ್ರೆಂಚ್ ತಗೊಂಡ್ರು. ಆಮೇಲೆ 7-8ರಲ್ಲಿ ನಿಮಗೆ ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಸೊ ಇವತ್ತು PUC ಬಂದಾಗ ವಿಚ್ ಇಸ್ ಅ ಬ್ರೇಕಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂತಾರಲ್ಲ, ಬಂದಾಗ ಅಲ್ಲಿ ಅಬಿಟೂರ್ ಅಂತ ಹೇಳ್ತಾರೆ. ಅವಾಗ ನಿಮಗೆ ಗೊತ್ತಾಗತ್ತೆ, ಓ ನನ್ನ ಮಗು ಸ್ಲೋ ಸ್ಟಾರ್ಟ್ ಆಗಿದ್ರು ಪರವಾಗಿಲ್ಲ, ಅಲ್ಲೂ ಚಟ್ನಿನೇ ಮಕ್ಕಳು. ಯಾಕಂದ್ರೆ ಟಫ್, ತುಂಬಾನೇ ಕಷ್ಟ ಅಬಿಟೂರ್ ಫೇಸ್ ಪಾಸ್ ಮಾಡೋದು, ಅಷ್ಟು ಟಫ್ ಸಿಲೆಬಸ್ ಇರುತ್ತೆ. ಬರೇ ಜರ್ಮನ್ ಭಾಷೆನೆ ನಮ್ಮ ಮಕ್ಕಳು ಕಂಪಲ್ಸರಿಯಾಗಿ ಬರಿಬೇಕು ಎಕ್ಸಾಮು. ನಾವೆಲ್ಲ ಕನ್ನಡ ಇಂಗ್ಲಿಷ್ ಬರೀತಿದ್ವಿ ಅಲ್ವಾ, PCMB ತಗೊಂಡ್ರು ಕೂಡ 6 ಗಂಟೆ ಕಾಲ ಎಕ್ಸಾಮ್ ಬರೀತಾರೆ ಮಕ್ಕಳು, ಬರೇ ಜರ್ಮನ್ ಭಾಷೆ ಅಬಿಟೂರ್ ಪಾಸ್ ಆಗ್ಬೇಕು ಅಂದ್ರೆ. ಆಮೇಲೆ ನಮ್ಗೆ PCMB ಮಾತ್ರ ನೀವು ತಗೊಂಡ್ಬಿಡ್ತೀರಾ, ಭಾಷೆ ಇದೆ ಅಂತ ನಾವು ಕಲ್ತು 1% ತಗೋತೀವಿ, ರ್ಯಾಂಕ್ ಬರೋ ಮಕ್ಕಳು ಮಾತ್ರ ಅದನ್ನ ಮಹತ್ವ ಕೊಡ್ತಾರೆ. ಅಲ್ಲ, ಹಾಗಲ್ಲ, ನಿಮ್ಮ ಆವ್ರೇಜ್ ಕೌಂಟ್ ಆಗ್ಬೇಕು ಅಂದ್ರೆ ಭಾಷೆ ಮತ್ತೆ ಈ ಸಬ್ಜೆಕ್ಟ್ಸ್ ಎಲೆಕ್ಟಿವ್ಸ್ ಏನ್ ತಗೊಂಡಿದ್ದೀರಾ ಎಲ್ಲದನ್ನು ಆವ್ರೇಜ್ ಕೌಂಟ್ ಆಗುತ್ತೆ. ಸೊ ನೀನು ಅಷ್ಟಕ್ಕೂ ಪ್ರಾಮುಖ್ಯತೆ ಕೊಡಬೇಕು. ಅದರಲ್ಲಿ ಮ್ಯೂಸಿಕ್ ಬಿಟ್ರೆ ಫೈನ್ ಆರ್ಟ್ಸ್ ಅದು ಕೂಡ ಒಂದು ಆಪ್ಷನ್, ನೀನು ಅದನ್ನು ಸಮಗ್ರವಾಗಿ ಕಲಿಬೇಕು. ಸೊ ಹಾಗಾಗಿ ಶುರು ಮಾತ್ರ ಅಲ್ಲಿ ಸ್ಲೋ. ನಾನು ಅದೇ ಹೇಳ್ತೀನಿ, ಇವತ್ತು ಮಗು pre-KG LKG ಹಿಂಗ್ ಹೋಗ್ಬೇಕಾದ್ರೆ ಇಂಗ್ಲಿಷ್ ಬರೀತಿಲ್ಲ ಮಾಡ್ತಿಲ್ಲ ಅನ್ನೋ ಟೆನ್ಷನ್ ಮಾಡ್ಕೋತಾರೆ ಪೇರೆಂಟ್ಸ್. ಇವತ್ತು ನೀವ್ ಹೇಳ್ತಿರೋದು ನೋಡಿದ್ರೆ, ಹಾಗೆ ನೋಡಿದ್ರೆ 7th ನಂತರ ಹೆಚ್ಚು ಕಮ್ಮಿ 3ನೇ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ 5ರ ನಂತರ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಲ್ಯಾಟಿನ್ ಅಥವಾ ಇಂಗ್ಲಿಷ್ ಅಂತ. ಜರ್ಮನಿ ಭಾಷೆ ಮಸ್ಟ್ ಕಲಿಬೇಕು. ನಾವು ಕನ್ನಡ ಅಂತಾನೆ ನೆಗ್ಲೆಕ್ಟ್ ಶುರು ಮಾಡಿಬಿಟ್ಟಿರ್ತಾರೆ, ಆಗ್ಲೇ ಕನ್ನಡ ಇಲ್ಲ. ಅದಕ್ಕೆ ನಮ್ಗೆ ಇವಾಗ ಅಲ್ಲಿ ಅನ್ಸತ್ತೆ, ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ ನಂಗೆ ಅವಕಾಶ ಕೊಟ್ಟಾಗ ನಮ್ಮ ಮ್ಯೂನಿಕ್ ಸ್ನೇಹಿತರು ನಂಗೆ ಹೇಳಿ ಕಳ್ಸಿದ್ದು, ರಶ್ಮಿಜಿ ನೀವು ಭಾಷಣ ಮುಗಿಸ್ಬೇಕಾದ್ರೆ ಈ ಮಾತಿನ ಹೇಳಿ ಮುಗಿಸಿ ಅಂತ. ನಮ್ಮ ರಾಘವೇಂದ್ರ ಅಂತ ಒಬ್ರಿದ್ದಾರೆ, ಅವ್ರು ಏರೋಸ್ಪೇಸ್ ಇಂಜಿನಿಯರ್, ಅವರು ಅಲ್ಲಿ ಕನ್ನಡ ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದಾರೆ, ರಾಘವೇಂದ್ರ ಪ್ರಸಾದ್ ಅಂತ. ಅವ್ರು ಏರೋಸ್ಪೇಸ್ ಇಂಜಿನಿಯರ್, ಅವ್ರು ನಮ್ಮ ಬಹಳ ಒಳ್ಳೆ ಸ್ನೇಹಿತರು. ಅವರಿಗೆ ತುಂಬಾ ವಿಶ್ವಾಸ ನನ್ ಕಂಡ್ರೆ. ಅವರಿಗೆ ಹಿಂಗೆ ನಂಗೊಂದು ಅವಕಾಶ ಸಿಕ್ಕಿದೆ ಅಂದಾಗ, ಮುಚ್ಚಬೇಕಾದ್ರೆ ನೀವು ಇದನ್ನ ಭಾಷಣ ಮುಗಿಸ್ಬೇಕಾದ್ರೆ ಹೇಳಿ, ನಾವು ಇಲ್ಲಿ ಹೊರನಾಡಿನಲ್ಲಿ ಹೊರದೇಶದಲ್ಲಿ ಕನ್ನಡ ಶಾಲೆ ತೆಗೆದು ಮಕ್ಕಳಿಗೆ ಭಾಷೆ ಹೇಳ್ಕೊಡ್ತಾ ಇದ್ದೀವಿ. ಅದೇ ನೀವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ನಲಿಕಲಿ ಮಾದರಿನ ನಿಲ್ಲಿಸ್ತಿದ್ದೀರಾ, ಕನ್ನಡ ಶಾಲೆನ ಮುಚ್ತಾ ಇದ್ದೀರಾ. ಇಟ್ಸ್ ಟೈಮ್, ನಿಮ್ಮ ಅವಲೋಕನ ಮಾಡೋ ಸಮಯ ಅಂತ ಒಂದು ಹೇಳಿ ಅಂತ. ಅದು ನನಗಿಂತ ಮುಂಚೆ ಶಶಿಧರ ನಾಗರಾಜಪ್ಪ ಹೇಳಿಬಿಟ್ರು, ಹಾಗಾಗಿ ನಾನು ನನ್ನ ಭಾಷಣದಲ್ಲಿ ಹೇಳಲಿಲ್ಲ ಅಷ್ಟೇನೆ. ಆ್ಯಕ್ಚುಲಿ ತುಂಬ ವಿಷಾದ. ನಾವು ಅಲ್ಲಿ ಹೋದಾಗ ಅಂತಹ ಒಂದು ಅಡ್ವಾನ್ಸ್ ಕಂಟ್ರಿನಲ್ಲಿ ಅವರ ಮಾತೃಭಾಷೆನ ಕಂಪ್ಲೀಟ್ ಸಿಸ್ಟಮ್ನ ಅಳವಡಿಸ್ಕೊಂಡು ಮಾಡಬೇಕಾದ್ರೆ ನಮ್ಮದು ಕನ್ನಡ ಏನು ನೇಸೆಂಟ್ ಲ್ಯಾಂಗ್ವೇಜ್ ಅಲ್ಲ, ಇವತ್ತು ಮೊನ್ನೆ ಯಾರೋ ಮಾಡಿದಂತ. ಅಷ್ಟು ಡೆವಲಪ್ ಆಗಿರೋ ನಮ್ಮ ಭಾಷೆನ ನೀವು ಅಳವಡಿಸ್ಕೋತಿಲ್ಲ, ಮಕ್ಕಳಲ್ಲಿ ಹೆಮ್ಮೆ ಕೊಡ್ತಿಲ್ಲ. ನೀವು ಇಂಗ್ಲಿಷ್ ಮೀಡಿಯಮೇ ಹೇಳ್ಕೊಡಿ, ಆದ್ರೆ ಅವರು ಅದನ್ನ ಕ್ಯಾರಿಂಗ್ ಪ್ರೌಡ್ಲಿ ಆನ್ ಸ್ಲೀವ್ಸ್ ಅದು ಮಾಡ್ತಿಲ್ಲ. ಅದು ತುಂಬಾ ನಮ್ಗೆ ಅಲ್ಲಿ ಕೂತಿರೋರು ನೋಡಿದಾಗ ನಮಗೆ ಬೇಜಾರಾಗುತ್ತೆ ಆಕ್ಚುಲಿ. ನನ್ನ ಮಾತಾಡ್ತಿದ್ರೆ ನಮ್ಮ ಭಾಷೆ ಯಾವ ತರ ನಮ್ಮನ್ನ ನಾವೇ ಅದನ್ನ ಇದು ಮಾಡ್ತಿದೀವಿ ನಮ್ಮ ಶಾಲೆಗಳಲ್ಲಿ. ಜರ್ಮನಿ ಭಾಷೆಗೆ ಯಾವ ಮಟ್ಟಿಗೆ ಮಹತ್ವ ಇದೆ, ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ, ವರಿ ಮಾಡ್ಕೋತಿಲ್ಲ ಅಲ್ಲಿ. ಸೀರಿಯಸ್ ಆಗಿ ಜರ್ಮನಿ ಭಾಷೆ ಕಲಿಬೇಕು ಅನ್ನೋ ಉದ್ದೇಶ. ಇಂಗ್ಲಿಷ್ ಭಾಷೆ ಯಾವ ಹಂತದಲ್ಲಿ ಬರುತ್ತೆ ಎಲ್ಲ ಒಂದು ಸ್ಪಷ್ಟವಾಗಿ ಹೇಳಿದ್ರಿ. ಈಗ ನೀವು ಕನ್ನಡ ಕಲಿಸ್ತಿದ್ದೀರಲ್ಲ, ಇದೆಷ್ಟು ವರ್ಷ, ಏನು ಕೇವಲ ಮಾತಾಡೋಕ್ ಮಾತ್ರ ಭಾಷೆನ ಅಥವಾ ಒಂದು ಸರ್ಟಿಫಿಕೇಟ್ ಕೊಡೋ ಕೆಲಸ ಆಗ್ತಿದೆಯಾ, ಯಾವ ತರ ಮಾಡ್ತಿದ್ದೀರಿ ಇದನ್ನ? ಈಗ ನಾವು ನಿರ್ಧಾರ ಮಾಡ್ಕೊಂಡಾಗ್ಲೇನೆ ಕ್ಲಿಯರ್ ಆಗಿತ್ತು, ಪ್ರಾಥಮಿಕ ಹಂತದ ಏನು ಕಲಿಕೆ ಇದೆ ಅಷ್ಟು ಮಾಡೋಣ ಅನ್ನೋದಿತ್ತು. ಹಾಗಾಗಿ ಕೇವಲ ಸ್ಪೋಕನ್ ಅಥವಾ ಮಾತಿನ ರೂಪದಲ್ಲಿ ಮಾತ್ರ ಅಲ್ಲ, ಬರವಣಿಗೆನು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದಿತ್ತು. ಹಾಗಾಗಿ ಮಕ್ಕಳಿಗೆ ಇಲ್ಲಿ ಆಮೇಲೆ ಯಾವ ಸಿಲೆಬಸ್ ತಗೋಬೇಕು ಅನ್ನೋದು ಒಂದು ಚರ್ಚೆ ಬಂತು. ಈಗ ನಲಿಕಲಿ ಅನ್ನೋದು ಇದೇನೋ ನನಗೆ ಗೊತ್ತೇ ಇರ್ಲಿಲ್ಲ. ನಾವೆಲ್ಲ ಈ ಕಲ್ತು ಕಕ್ಕಗನ ಕಲ್ತು ಸಡನ್ ರಗಸದ ಅಂತೇನೋ ಮಾಡಿದ್ರು, ಏನದು ಅಂತೆಲ್ಲ ವಿಷಯ ಗೊತ್ತಾಗ ಮುಂಚೆ ಒಂದಿಬ್ರು ಸ್ನೇಹಿತರು US ಅಲ್ಲಿರೋರು, ಅವರೆಲ್ಲ ಏನೋ ಬೇರೆ ಬೇರೆ ಮಾಡೆಲ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡೋಣ, ನಾವು ಬೇಕಿ ನಿಮಗೆ ಕಳಿಸ್ತೀವಿ ಅಂದ್ರು. ನನಗೆ ನಲಿಕಲಿ ಕಾರ್ಯಾಗಾರ ಆದಾಗ, ನಾಗಭರಣ ಅವರ ಮೂಲಕ ನಲಿಕಲಿ ರವೀಂದ್ರ ಬಂದಾಗ, ಆ ಮೆಟ್ಟಿಲುಗಳ ಹಂತಗಳು ಏನು ನೀವು ಅಳವಡಿಸ್ಕೊಂಡಿದೆ ಆ ನಲಿಕಲಿ ಮಾದರಿಯಲ್ಲಿ ತುಂಬಾ ಇಷ್ಟ ಆಯ್ತು. ಅವಾಗ ಒಂದು ಮನಸ್ಸಿಗೆ ಬಂತು, ಕರ್ನಾಟಕ ಸರ್ಕಾರದ 65,000 ಶಾಲೆಗಳಲ್ಲಿ ಈ ಮಾದರಿನ ಅಳವಡಿಸ್ಕೊಂಡಿದ್ದೀವಿ ಮೇಡಮ್ ಅಂತ ಅವ್ರು ನಮ್ಗೆ ಹೇಳಿದಾಗ, ನಮ್ಮ ಮಕ್ಕಳು ಯಾವ ರೀತಿಲಿ ವಿಭಿನ್ನ, ಹಾಗಾಗಿ ನಾವು ಇದೇ ಸಿಲೆಬಸ್ ತಗೊಳ್ಳೋಣ ಅಂತ ಹೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಕೇವಲ ಸ್ಪೋಕನ್ ಕನ್ನಡ ಅಲ್ಲ, ಬರವಣಿಗೆ ಮಕ್ಕಳು ಆ ಪ್ರಾಥಮಿಕ ಹಂತದಲ್ಲಿ ಇಲ್ಲಿ ಏನು ನೀವು ಹೇಳ್ಕೊಡ್ತೀರಾ ನಲಿಕಲಿ ಮಾದರಿ, ಅದನ್ನೇ ನಾವು ಹೇಳ್ಕೊಡ್ತಾ ಇರೋದು. ಸೊ 2023 ಜುಲೈಯಲ್ಲಿ ಶುರು ಮಾಡಿದ್ವಿ. ನಮ್ದು ಅಲ್ಲಿಯ ಶೈಕ್ಷಣಿಕ ವರ್ಷದ ಕ್ಯಾಲೆಂಡರ್ ಪ್ರಕಾರ ಅನುಗುಣವಾಗಿ ನಾವು ನಮ್ಮ ಶೈಕ್ಷಣಿಕ ವರ್ಷನ ರೂಢಿಸ್ಕೊಂಡಿದ್ದೀವಿ. ಸೆಪ್ಟೆಂಬರ್ ಇಂದ ಜುಲೈ ತನಕ ನಡೆಯುತ್ತೆ. ಸೊ ಇವಾಗ 3ನೇ ಶೈಕ್ಷಣಿಕ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾಗಿ 2023 ಶುರು ಮಾಡ್ಕೊಂಡಾಗ, ಸೊ
ವರ್ಣಮಾಲೆ ಪರಿಚಯ ಮಾಡಿಸೋದು ಅದೊಂದು ಬ್ಯಾಚ್ ಆಯಿತು. ಆಮೇಲೆ ಕಾಗುಣಿತ ಕಲ್ತರು. ವರ್ಣಮಾಲೆ ಪರಿಚಯ ಆದಂಗೂ ಅಕ್ಷರ ಗುಂಪುಗಳ ಪ್ರಕಾರ ನಮ್ಮ ಮಕ್ಕಳು 2 ಅಕ್ಷರ 3 ಅಕ್ಷರದ ಪದಗಳು ಅದನ್ನೆಲ್ಲ ಮಾಡ್ತಾ ಹೋದ್ರು. ಆಮೇಲೆ 1 ವರ್ಷ ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಮುಗಿಸಿದಾಗ ಸುಮಾರು ಮಕ್ಕಳು ತತ ಭಾಷೆನೇ ಬರ್ತಿರ್ಲಿಲ್ಲ. ನಮ್ಮಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಇಲ್ಲಿ ನಿಮ್ಮ 1ನೇ ಕ್ಲಾಸಲ್ಲಿ 5 ವರ್ಷ 10 ತಿಂಗಳು ತುಂಬಿರುವಂತ ಮಕ್ಕಳು ಬರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದೇ ವಯಸ್ಸಿನ ಮಕ್ಕಳು. ಓಕೆ, ನಮ್ದು ಹಾಗಲ್ಲ. 4 ವರ್ಷದ ಮಗುನು ಇದೆ, ನನ್ನ ಮಗ 14 ವರ್ಷ ತುಂಬಿರೋ ಅವನು ಇದ್ದಾನೆ, 8 ವರ್ಷ. ಸೊ ಏಜ್ ವಯಸ್ಸು ಒಂದೇ ತರ ಇಲ್ಲ. ಆಮೇಲೆ ಸುಲಲಿತವಾಗಿ 2 ವರ್ಷದಿಂದ ಅಲ್ಲ. ಆಮೇಲೆ ಬಟ್ ಬಂದ್ ಸೇರ್ಕೊಂಡಾಗ ಪರಿಣಿತ ಅಂತ ಒಂದ್ ಮಗು ಸುಲಲಿತವಾಗಿ ಮಾತಾಡ್ತಿತ್ತು, ತುಂಬಾ ಚುರುಕು. ಇದೀಗ ಮೊದಲನೇ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡೋದು, ನೀವೇ ಫಸ್ಟ್ ರ್ಯಾಂಕ್ ಅನ್ಬಿಟ್ವಿ, ಅಷ್ಟು ಇದು. ಆಮೇಲೆ ಏನೂ ಭಾಷೆ ಒಂದ್ ಅಕ್ಷರ ಕನ್ನಡ ಬರ್ದೇ ಇರುವಂತ, ಈಗ ತುಳು ಕೊಂಕಣಿ ಮಾತೃಭಾಷೆ ಇರುವಂತ ಕುಟುಂಬಗಳ ಮಕ್ಕಳು ಬರ್ತಾರೆ, ಅವು ಗೊತ್ತೇ ಇಲ್ಲ. ಸೊ ನಮ್ಗೆ ಆ ಒಂದು ವ್ಯತ್ಯಾಸದ ಗುಂಪು ನಮ್ದು ತುಂಬಾ ಡೈನಮಿಕ್ ಇದೆ. ಹಾಗಾಗಿ ನಮ್ಗೆ ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರಿಗೂ ಸಮ ಏನು ಅಂದ್ರೆ ಬರವಣಿಗೆಯಲ್ಲಿ, ಯಾರಿಗೂ ಬರೆಯಕ್ ಬರಲ್ಲ. ಸೊ ಬರವಣಿಗೆ ನಾವು ವರ್ಣಮಾಲೆ ಪರಿಚಯ ಮೂಲಕ ಶುರು ಮಾಡಿದಾಗ್ಲೇನೆ ಅವಕ್ಕೂ ಮಾತಾಡ್ತಾ 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 ಗೊತ್ತಿರೋ ಮಕ್ಕಳಿಗೆ ಗೊತ್ತಿಲ್ದಿರೋ ಜೊತೆ ಬೆರೆಸ್ತೀವಿ, ಗೊತ್ತಿಲ್ದಿರೋಕ್ಕೆ ಒಟ್ಟು ಆ 6 ತಿಂಗಳು ಒಂದೊಂದು ಶೈಕ್ಷಣಿಕ ವರ್ಷ ಮುಗಿಸ್ದಾಗೂನು ನಮ್ಗೆ ಆ ಪ್ರೊಡಕ್ಟಿವಿಟಿ ಕಾಣ್ತಾ ಹೋಗ್ತಾ ಇದೆ. ಅಲ್ಲಿ ಜರ್ಮನಿ ಶಾಲೆಗಳು ಕೂಡ ಹೋಗ್ಬೇಕು, ಬಟ್ ನಮ್ಮ ಕನ್ನಡ ಶಾಲೆಗಳು ಯಾವ ಟೈಮಲ್ಲಿ ಕೆಲಸ ಮಾಡುತ್ತೆ, ಯಾವ ದಿನ ಕೆಲಸ ಮಾಡುತ್ತೆ? ಒಳ್ಳೆ ಪ್ರಶ್ನೆ. ನಡೆಯುತ್ತೆ ಜರ್ಮನಿ ಶಾಲೆ ಇನ್ನೇನ್ ಮಾಮೂಲಿ 5 ದಿವಸ ನಡೆಯುತ್ತೆ, ಶನಿವಾರ ಭಾನುವಾರ ಅಲ್ಲಿ ರಜಾ. ಸೊ ನಮ್ಮ ಕನ್ನಡ ಶಾಲೆ ಬಂದು ವಾರಕ್ಕೊಂದ್ಸಲ, ಆಮೇಲೆ 2 ತಾಸು ನಡೆಯುತ್ತೆ, 2 ಅವರ್ಸ್. ಆಮೇಲೆ ನಮ್ಮಲ್ಲಿ ಇವಾಗ 3 ಶಾಲೆಗಳಿದೆ, 2 ನಗರಗಳಲ್ಲಿ ಉಪಸ್ಥಿತ ಶಾಲೆ, ಮ್ಯೂನಿಕ್ ಅಲ್ಲಿ ಮತ್ತೆ ಎರ್ಲಾಂಗನ್ ಅನ್ನೋ ಒಂದು ಊರಲ್ಲಿ. ಸೊ ಯಾವ ಬೇರೆ ಬೇರೆ ಊರುಗಳೆಲ್ಲ, ಎಲ್ಲಾ ಊರಲ್ಲೂ ಏನು ಬಳಗಗಳಿರಲ್ಲ, ಎಲ್ಲಾ ಊರಲ್ಲೂ ಏನು ಇನಿಷಿಯೇಟಿವ್ಸ್ ಇರಲ್ಲ. ಸೊ ಯಾವ ಕುಟುಂಬಗಳಿಗೆ ತಮ್ಮ ಮಕ್ಕಳನ್ನು ಕಲಿಬೇಕು ಅನ್ನೋ ಆಸೆ ಇರತ್ತಲ್ಲ, ಸೊ ಅಂತ ದೂರ ಊರುಗಳಲ್ಲಿ ಇರುವಂತ ಮಕ್ಕಳಿಗೆ ನಾವು ಆನ್ಲೈನ್ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಆನ್ಲೈನ್ ಶಾಲೆ. ಸೊ ಮೊದಲು ಏನು ನಾವು ನಮ್ಮ ಕನ್ನಡ ಶಾಲೆ ಬವೇರಿಯಾ ಅಂತ ಶುರು ಮಾಡ್ಕೊಂಡ್ವಿ. ಮೊನ್ನೆ ಪಕ್ಕದ ಸ್ಟುಟ್ಗರ್ಟ್ ರಾಜ್ಯ, ಅದು ಬೇರೆ ರಾಜ್ಯ ಇರೋದು ಸ್ಟುಟ್ಗರ್ಟ್ ಬಾಡಮುಟುಂಬಾಗ್ ಅಂತ. ಸೊ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಮಾಡಿದ ತಕ್ಷಣ ವೇದಾಂತ್ ಅಂತ ಒಂದು ಮಗುನೇ ಫಸ್ಟ್ ರಿಜಿಸ್ಟರ್ ಆಗಿದ್ದು. ಸೊ ಅಲ್ಲಿಗೆ ಬವೇರಿಯಾ ನಮ್ದು ಡಿಸಾಲ್ವ್ ಆಗ್ಬಿಡ್ತು. ಹಾಗಾಗಿ 2ನೇ ಶೈಕ್ಷಣಿಕ ವರ್ಷಕ್ಕೆ ನಾವು ನಮ್ಮ ಕನ್ನಡ ಶಾಲೆ ಜರ್ಮನಿ ಅಂತ ಮಾಡ್ಕೊಂಡ್ವಿ. ಆದ್ರೆ ಇವತ್ತಿಗೆ ಬರೇ ಜರ್ಮನಿಯಿಂದ ಮಕ್ಕಳು ಅಷ್ಟೇ ಅಲ್ಲ, ಪಕ್ಕದ ಆಸ್ಟ್ರಿಯಾ ದೇಶದಿಂದನೂ ಮಗು ಇದೆ, ಸ್ವಿಟ್ಜರ್ಲೆಂಡ್ ನವರು ಈಗ ಒಂದು ಮಗು ನೋಂದಣಿ ಮಾಡಿದೆ, ನೆದರ್ಲ್ಯಾಂಡ್ಸ್ ಇಂದನೂ ಮಕ್ಕಳಿದ್ದಾರೆ. ಹಾಗಾಗಿ ನಾವು ಒಂಥರ ಯುರೋಪ್ ವೈಡ್ ಸ್ಲೋಲಿ ಅನ್ಬೋದು. ಬಟ್ ಜರ್ಮನಿಯಿಂದ ಹ್ಯಾಂಬರ್ಗ್ ಬಹಳಷ್ಟು ಊರುಗಳಿಂದ ನಮ್ಮಲ್ಲಿ ಮಕ್ಕಳಿದ್ದಾರೆ. ಬಹಳ ಖುಷಿ ಆಯ್ತು. ಎರಡೂನು ಉಪಸ್ಥಿತ ಮತ್ತೆ ಆನ್ಲೈನ್ 2 ತಾಸು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ.